ಪರ ಪತ್ರಕರ್ತರು ನಡೆಯಲಿ. ಈ ಮೂಲಕ ಅಸಹಾಯಕರಿಗೆ ಹಾಗೂ ಕಷ್ಟದಲ್ಲಿದ್ದವರಿಗೆ ನ್ಯಾಯವನ್ನ ಕಲ್ಪಿಸುವುದರೊಂದಿಗೆ ಅಶಕ್ತರ ಧ್ವನಿಯಾಗಲಿ ಎಂದು ಲಿಂಗಸೂಗೂರು ಶಾಸಕ ಮಾನಪ್ಪ ವರ್ಜಲ್ ಅಭಿಪ್ರಾಯ ವ್ಯಕ್ತಪಡಿಸಿದರು. ಲಿಂಗಸೂಗೂರು ತಾಲೂಕಿನ ಮುದಗಲ್ ಪಟ್ಟಣದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಪತ್ರಿಕಾ ಭವನಕ್ಕೆ ಚಾಲನೆ ನೀಡಿ ಶನಿವಾರ ಮಾತನಾಡಿದರು. ಸರ್ಕಾರದ ಹಾಗೂ ಆಡಳಿತ ವ್ಯವಸ್ಥೆಯ ತಪ್ಪು ಸರಿಗಳನ್ನು ಗುರುತಿಸಿ ನಾಗರಿಕ ಸಮಾಜಕ್ಕೆ ಸಾಮಾಜಿಕ ನ್ಯಾಯ ದೊರಕಿಸಿಕೊಡುವ ಶಕ್ತಿ ಪತ್ರಕರ್ತರಿಗೆ ಇದೆ ಎಂಬುದು ಜನಸಾಮಾನ್ಯರ ನಂಬಿಕೆ ಆಗಿರುತ್ತದೆ. ಸಂಘಟನೆಯೊಂದಿಗೆ ಪತ್ರಕರ್ತರು ತಾತ್ಕಾಲಿಕವಾಗಿ ಬಾಡಿಗೆ ಕೊಠಡಿಯಲ್ಲಿ ಪತ್ರಿಕಾ ಭವನ ತೆರೆದಿರುವುದು ಶ್ಲಾಘನೀಯ. ಮುಂದಿನ ದಿನಮಾನಗಳಲ್ಲಿ ಸ್ಥಳೀಯ ಪಟ್ಟಣದ ಬಡಾವಣೆಯಲ್ಲಿ ನಾಗರಿಕ ಸೌಲಭ್ಯ ಅಡಿಯಲ್ಲಿ ನಿವೇಶನ ಮಂಜೂರು ಮಾಡಿಸಿ ಪತ್ರಿಕಾ ಭವನದ ಕಟ್ಟಡ ನಿರ್ಮಾಣಕ್ಕೆ 15 ಲಕ್ಷ ರೂಪಾಯಿ ಅನುದಾನ ನೀಡುವುದಾಗಿ ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಮುದಗಲ್ ಪಟ್ಟಣದ ಬಿಜೆಪಿ ಅಧ್ಯಕ್ಷ ಹುಳ್ಳೇಶ್ ಸಾಹುಕಾರ್, ಪುರಸಭೆ ಉಪಾಧ್ಯಕ್ಷ ಎಸ್ಕೆ ಅಜ್ಮೀರ್, ಬೆಳ್ಳಿಕಟ್ ಕೆಪಿಸಿಸಿ ಹಿಂದುಳಿದ ವರ್ಗಗಳ ಕಾರ್ಯದರ್ಶಿ ತಮ್ಮಣ್ಣ ಗುತ್ತೇದಾರ್, ಪ್ರಮುಖರಾದ ವೀರಣ್ಣಗೌಡ ಲೆಕ್ಕಿಹಾಳ್, ಎಸ್ಆರ್ ರಸೂಲ್, ಪುರಸಭೆ ಮುಖ್ಯಾಧಿಕಾರಿ ನರಸರೆಡ್ಡಿ, ಪಿಎಸ್ಐ ವೆಂಕಟೇಶ್ ಮಾಡಗೇರಿ, ಕರೆಯಪ್ಪ ಯಾದವ್, ಸಣ್ಣ ಸಿದ್ದಯ್ಯ, ಶಿವರಾಜ್ ತಳ್ವಾರ್, ರಾಘು ಕುದುರಿ ಹಾಗೂ ಸ್ಥಳೀಯ ಪತ್ರಕರ್ತರು ಸೇರಿದಂತೆ ಅನೇಕರು ಇದ್ದರು. ಬ್ಯೂರೋ ರಿಪೋರ್ಟ್ ವಿಕಾಸ್ ನ್ಯೂಸ್ ಕನ್ನಡ. ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ 9663272999 ಅಥವಾ 9449266958. ಅಂದಾಗ ಎಲ್ಲರೂ ಅವರಲ್ಲಿ ಯಾರು ಇರ್ತಾರೆ ಇದ್ದರು ಕೂಡ ಪ್ರೆಸ್ ಮೀಟ್ ಮಾಡಿ ಹೋಗ್ತಕ್ಕಂಥದ್ದು ಇದು ಸಹಜ. ಇದರಲ್ಲಿ ಯಾವ ಗೊಂದಲಗಳು ಕೂಡ ಸೃಷ್ಟಿ ಆಗಲ್ಲ. ಅದಕ್ಕಾಗಿ ಎಲ್ಲ ಪತ್ರಕರ್ತರು, ಎಲ್ಲ ಪೇಪರ್ ಪತ್ರಕರ್ತರು ಇವತ್ತಿಲ್ಲಿರೋದ್ರಿಂದ ತಮ್ಮಲ್ಲಿ ನಾವು ಮನವಿ ಮಾಡ್ಕೊತೀನಿ. ಯಾವುದು ನ್ಯಾಯಯುತವಾಗಿರ್ತದೋ ನ್ಯಾಯಯುತವಾಗಿರ್ತಕ್ಕಂಥದ್ದನ್ನೇ ನ್ಯಾಯಯುತವಾಗಿ ಬರೀತಕ್ಕಂಥದ್ದಾಗಲಿ, ತಪ್ಪು ಮಾಡಿದವನಿಗೆ ತಪ್ಪು ಅಂತ ಇರ್ತಕ್ಕಂಥದ್ದಾಗಲಿ, ಅದನ್ನ ತಿದ್ದತಕ್ಕಂಥದ್ದಾಗಲಿ, ಇನ್ನೊಂದಾಗಲಿ ಅದನ್ನ ಆಗಬಾರ್ದು. ಅದಾದಾಗ ಏನಾಗುತ್ತದೆ, ಆ ಪತ್ರಿಕೆ ತನ್ನ ಶಕ್ತಿಯನ್ನು ಕಳ್ಕೊಂತಿದೆ. ಅದು ಆಗಲಾರ್ದಂಗೆ ನಡ್ಕೋಬೇಕು ಅಂತಕ್ಕಂಥದ್ದನ್ನ ನಾವೆಲ್ಲ ಪತ್ರಿಕೆ ಎಲ್ಲ ನನ್ನ ಬಂಧುಗಳಲ್ಲಿ ನಾವು ಮನವಿಯನ್ನು ಕೂಡ ಮಾಡ್ಕೊತೀವಿ. ಯಾವ ಮೂಲೆಯಲ್ಲಿ ಏನೇ ಒಂದು ಸಣ್ಣ ಪುಟ್ಟ ಘಟನೆ ಆದರೂ ಕೂಡ ಇವತ್ತು ಟಿವಿ ಮಾಧ್ಯಮದಲ್ಲಿ, ಪೇಪರ್ಗಳಲ್ಲಿ ನೋಡ್ಕೊಂಡು ಇವತ್ತು ಅನೇಕ ನಾವು ವಿಚಾರಗಳನ್ನು ತಿಳ್ಕೊಳ್ತಕ್ಕಂಥ ಶಕ್ತಿ ಬಂದಿದೆ ಇವತ್ತು ಇಂಥ ಪತ್ರಿಕೆ ಮಾಧ್ಯಮದಲ್ಲಿ. ಇವತ್ತು ಅಂತ ಒಂದು ವಿಚಾರಗಳಲ್ಲಿ ನೀವು ಕೂಡ ಬಹಳ ಒಂದು ಪ್ರಾಮಾಣಿಕವಾಗಿ ಇವತ್ತೇನು ನಡೀತಾ ಇದೆ ಇದನ್ನ ಒಂದು ಪ್ರಾಮಾಣಿಕತೆಯನ್ನು ಮುಂದುವರಿಸಿಕೊಂಡು ಹೋಗ್ತಕ್ಕಂಥದ್ದನ್ನ ನಾವೆಲ್ಲರೂ ಮಾಡಬೇಕು ಅಂತಕ್ಕಂಥ ಮನವಿಯನ್ನ ಮಾಡ್ಕೊಂತೀನಿ. ಇವತ್ತೇನು ಕಾರ್ಯಾಲಯ ಇವತ್ತು ಬಹಳಷ್ಟು ಮುದಗಲ್ ಪಟ್ಟಣದಲ್ಲಿ ಕಾರ್ಯಾಲಯ ಆಗಿರೋದ್ರಿಂದ ಇದಕ್ಕೆ ಹೆಚ್ಚಿನ ಶಕ್ತಿ ಬಂದಂತಾಗಿದೆ ಈ ಭಾಗಕ್ಕಂತ ನಾನು ಭಾವಿಸ್ತಾ ಇದ್ದೀನಿ. ಇವತ್ತು ಇನ್ನೊಂದು ಸಂತಾಪ ವಿಚಾರ ಅಂದ್ರೆ, ನಮ್ಮ ಹಿರಿಯ ಪತ್ರಕರ್ತ ನಂದಿಕೋಲ್ಮಠ ಅವರು ಒಳ್ಳೆ ಆತ್ಮೀಯರು ನಮಗೆ. ಅವರ ಸಾವಿನ ಸುದ್ದಿ ಕೇಳಿ ನಾನು ಮುದಗಲ್ನಲ್ಲೇ ಪತ್ರಿಕಾ ಭವನವನ್ನು ಆದ್ರೆ ಯಾಕೋ ಬಂತು. ನಾನು ವಿಜಯ ಸಂಘದ ಮೀಟಿಂಗ್ ನಲ್ಲಿ ತಮ್ಮಲ್ಲಿ ಮಾಡ್ರಿ ಅಂತಕ್ಕಂಥ ಮಾತುಗಳು ಹೇಳಿ ಅವತ್ತಿಗೆ ಮಾನಪ್ಪಜನ್ ಸಾಹೇಬ್ MLA ಇದ್ದಾಗ ಅವ್ರ ಜೊತೆಗೆ ನಾವಿದ್ದಾಗ ಅಲ್ಲಿ ಮಾಡ್ರಿ ಅಂತಕ್ಕಂಥ ಮಾತುಗಳು ತಾವು ಹೇಳಿದ್ವಿ. ಅದ್ಯಾಕೋ ಅವ್ರು ವಾರ್ಷಿಕ ಆಗಿರೋದ್ರಿಂದ ಅದ್ ಯಾಕೆ ಮಾಡ್ಲಿಲ್ಲ ಅಂತ ನನಗೆ ಅರ್ಥ ಆಗಲಿಲ್ಲ. ಆದ್ರೆ ತಡವಾಗಿ ಆದ್ರೂ ಸಹ ಒಂದು ಒಳ್ಳೆ ಬಜಾರದಲ್ಲೇ ಈಗ ಸದ್ಯದ ಮಟ್ಟಿಗೆ ತಾತ್ಕಾಲಿಕವಾಗಿ ಇಲ್ಲಿ ಪತ್ರಿಕಾ ಭವನವನ್ನು ಮಾಡಿದ್ದೀರಿ. ಇದು ಸಂತೋಷದ ವಿಷಯ. ಮುಂದಿನ ದಿನಮಾನಗಳಲ್ಲಿ ತಾವು ಶಾಸಕರಿಗೆ ಮನವಿ ಆಗಲಿ ಮಾಡಿದ್ರಿ. ಈ ಮುಂದಿನ ದಿನಮಾನಗಳಲ್ಲಿ ನಾವು ಪುರಸಭೆ ಸದಸ್ಯರಾಗಿರೋದ್ರಿಂದ ಪುರಸಭೆ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು ಸೇರಿ ತಾವು ಬೇಡಿಕೆ ಇಟ್ಟಂತ ಬೇಡಿಕೆ ಶೀಘ್ರವೇ ಅದಕ್ಕೆ ಮೀಟಿಂಗ್ ನಲ್ಲೇ